ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು ಕೋಲಿ ಕಬ್ಬಲಿಗ ಬೇಸ್ತ ಅಂಬಿನ ಬಾರ್ಕಿ ಮತ್ತು ಮೊಗವೀರ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕುರಿತಾಗಿ ಹೇಳಿದರು. ಉಜ್ಜದಲ್ಲಿ ಕೋಲಿ ಕಬ್ಬಲಿಗ ಬೇಸ್ತ ಅಂಬಿಗ ಮತ್ತು ಮೊಗವೀರ ಜಾತಿಗಳು ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು ಸ್ವತಂತ್ರ ಪೂರ್ವದಲ್ಲಿ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ಪಂಗಡದಲ್ಲಿರುವ ಇತಿಹಾಸವಿದೆ. ಈಗ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ರಾಜ್ಯದಲ್ಲಿರುವ ಎಲ್ಲಾ ಹಿಂದುಳಿದ ವರ್ಗಗಳ ಆಯೋಗಗಳ ಶಿಫಾರಸು ಕೂಡ ಮಾಡಿರುತ್ತೇವೆ. ಅದರಂತೆ ಸಮುದಾಯದ ಬಂಧುಗಳು ಕೂಡ ಇವೆಲ್ಲಾ ಪದಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡುವಂತೆ ಸುಮಾರು 30 ವರ್ಷಗಳಿಂದ ಧರಣಿ ಸತ್ಯಾಗ್ರಹಗಳು ಹೋರಾಟಗಳು ಮಾಡ್ತಾ ಸರ್ಕಾರನ ಒತ್ತಾಯಿಸ್ತಾ ಬಂದಿರುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಹಿಂದೆ ಇದೇ ಸಮುದಾಯ ಪರ ವರ್ಗದಲ್ಲಿರುವ ಬೇಡ, ವಾಲ್ಮೀಕಿ, ನಾಯಕ, ಬಂಧಾರ, ಬೋವಿ, ಕೊರಮ, ಕೊರ್ಚ್ದಂತಹ ಎಲ್ಲಾ ಜಾತಿಗಳು ರಾಜಕೀಯ ಪ್ರತಿನಿಧಿತ್ವದಿಂದ ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದರೆ ಇವರು ರಾಷ್ಟ್ರದಲ್ಲಿ ಸುಮಾರು 14 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು 9 ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದಾರೆ. ಹಾಗಾಗಿ ಈ ಸಮುದಾಯಗಳು ಕರ್ನಾಟಕದಲ್ಲಿ ಮಾತ್ರ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಇವರಿಗೆ ಅನ್ಯಾಯವಾಗ್ತಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಕಲಬುರಗಿ. ಎಲ್ಲ ಮಂತ್ರಿಗಳು ಮತ್ತು ಹೆಚ್ಚಿನ ಮುತುವರ್ಜಿ ವಹಿಸಿದಂಥವರು ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ಮಾತು ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ನಮ್ಮದೆಲ್ಲ ರೆಡಿಯಾಗಿದೆ. ಈಗ ಯಾವ ಪ್ರಕಾರ ನಾವು ಕಳಿಸ್ಬೇಕು ಆ ಮಾದರಿಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ತಯಾರಾಗಿದೆ. ಅವೆಲ್ಲದರೊಡನೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಆಮೇಲೆ ತಳವಾರು ಈಗಾಗಲೇ ಕೇಂದ್ರದ ಅಧಿಸೂಚನೆ ಹೊರಡಿಸಿದೆ, ರಾಜ್ಯ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಎಲ್ಲ ಇಡೀ 29 ಜಿಲ್ಲೆಗಳಲ್ಲಿ ಈಗಾಗಲೇ ಲಕ್ಷಾನುಗಟ್ಟಲೆ ಸರ್ಟಿಫಿಕೇಟ್ ಇಶ್ಯೂ ಆಗಿವೆ. ಖಾಲಿ ಗುಲ್ಬರ್ಗ, ಯಾದಗಿರಿಯಲ್ಲಿ ಮಾತ್ರ ತಡೆ ಹಿಡಿಯುತ್ತಾ ಇದ್ದಾರೆ ಎಂಬ ಒಂದು ಸಂಶಯ ಇತ್ತು. ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಜೊತೆ ಚರ್ಚೆ ಮಾಡಿದ ಮೇಲೆ ಅವರು ತಕ್ಷಣ ರಣದೀಪ್ ST ಕಮಿಷನರ್ಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. 29 ಜಿಲ್ಲೆಯಲ್ಲಿ ಕೊಡ್ತಿದ್ರೆ ಅಂದರೆ ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯನ್ನು ಕೊಡಬೇಕು ಅಂಥೇಳಿ ಒಂದು ನಿರ್ಣಯ ಪಾಸ್ ಆಗಿದೆ. ಅವರು ಬಿಹಾರ್ ಎಲೆಕ್ಷನ್ದಲ್ಲಿ ಇದ್ದಿದ್ದರಿಂದ ಬರ್ಲಕ್ಕೆ ಒಂದು 2 ದಿವಸ ಲೇಟಾಗಿ ಸಲುವಾಗಿ ಅದು ಆದೇಶ ಬಂದಿಲ್ಲ. ಇನ್ನು 2-3 ದಿನದಲ್ಲಿ ಈ ತಳವಾರು ಸಮಾಜದವರಿಗೆ ಕಾನೂನುಬದ್ಧವಾಗಿ ಯಾವ ಪ್ರಕಾರ ಸರಿಪಡಿಸಿ ಕೊಡಬೇಕು ಮೊದಲು ಈಗಾಗಲೇ ಕೊಟ್ಟಿದ್ದಾರೆ, ಅದೇ ಕಂಟಿನ್ಯೂ ಮಾಡೋ ಸಲುವಾಗಿ ಒಂದು ಸೂಚನೆಯನ್ನು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಬರ್ತದೆ ಎಂಬ ಮಾತನ್ನು ಕೂಡ ತಮಗೆ ಅತಿ ಸಂತೋಷದಿಂದ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು 3-4 ದಿನಗಳ ಹಿಂದೆ ಇನ್ನೂ ಆಗ್ತಾನೇ ಇಲ್ಲ ಅಂಥೇಳಿ ಕೆಲವರು ಹೋರಾಟಗಾರರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಅವರು ಸರಿದ ಒಂದು ಸಭೆ ಮಾಡಿದ್ದೇವೆ ನಾವು ಕನ್ನಡ ಭವನದಾಗ. 1 ತಿಂಗಳು 2 ತಿಂಗಳು ಹೋಗಲಿ, ಸರ್ಕಾರ ಮನಸ್ಸು ಮಾಡ್ತಾ ಇದೆ. ಸರ್ಕಾರ ಮನಸ್ಸು ಮಾಡೋ ಮುಂದೆ ನಾವು ಪುನಃ ಅವ್ರ ಬಗ್ಗೆ ಸರ್ಕಾರ ವಿರುದ್ಧ ಹೋಗೋದು ಸರಿ ಅಲ್ಲ ಅಂತ ಮಾತನ್ನು ಕೂಡ ಹೇಳಿದ್ದೆ. ಆಮೇಲೆ ಅಂಥ ಪ್ರಸಂಗ ಬಂದಾಗ ಇಡೀ ಯಾವುದೇ ಎಲ್ಲ ಸಮಾಜದ ಒಗ್ಗಟ್ಟಾಗಿ ಅದಕ್ಕೊಂದು ರೂಪರೇಷೆ ಕೊಡೋಣ, ಸರ್ಕಾರದ ಗಮನ ಸೆಳೆಯುವ ಎಂಬ ಮಾತನ್ನು ಕೂಡ ಹೇಳಿದೆ. ಈ ಸರ್ಕಾರ ಮುಂದಾಗಿ ನಮ್ಮ ಬೇಡಿಕೆಗಳೇನು ಈಡೇರಿಸತಕ್ಕಂಥ ಸಂದರ್ಭ ಬಂದಾಗ ಪುನಃ ಅದಕ್ಕೆ ಒಂದು ಹೋರಾಟದ ಮುಖಾಂತರ ಇದು ಹೋರಾಟ ಪತ್ರಿಕಾಗೋಷ್ಠಿ ಮಾಡೋದು ಮಟ್ಟದ ಸರಿ ಅನಿಸಲ್ಲ ಅಂಥೇಳಿ ನಾಳೆ ಕೆಲವರು 21, 22 ಹಿಂಗೇನೋ ಒಂದು ಇದು ಪೂರ್ವಭಾವಿ ಸಭೆ ಕರೆದಿದ್ದಾರೆ. ದಯವಿಟ್ಟು ತಕ್ಷಣ ಅದು ವಾಪಸ್ ತೆಗೆದುಕೊಳ್ಬೇಕು. ಸಮಾಜ ದೊಡ್ಡದು, ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಆಮೇಲೆ ಕೆಲಸ ಆಗೋದು ಎಲ್ಲರಿಗೂ ಹೋರಾಟ ಮಾಡಲಿ, ನಾವು ಸರ್ಕಾರ ಮನವೊಲಿಸಲಿ, ಎಲ್ಲನೂ ಒಂದೇ. ನಮಗೆ ST ಆಗಬೇಕು, ತಳವಾರ ಸಮಾಜದವ್ರಿಗೆ ನೈಜ ದಾಖಲೆಗಳಿದ್ದವರಿಗೆ ಸರ್ಟಿಫಿಕೇಟ್ ಸಿಗಬೇಕು, ಅಷ್ಟೇ ಕೆಲಸ. ಅದು ಆಗಲಕ್ಕೆ ರೆಡಿ ಆದಾಗ ಸರ್ಕಾರ ಒಪ್ಪಿಗೆ ಕೊಟ್ಟಾಗ ಇನ್ನು ಕೆಲವೇ ದಿನಗಳಲ್ಲಿ ಅದು ಆದೇಶ ಬರೋ ಮುಂದೆ ಸರ್ಕಾರ ಮನವೊಲಿಸೋದು ಒಳ್ಳೆಯದಲ್ಲ. ಈಗೆಲ್ಲ ಸರ್ಕಾರ ಸರಿ ಮನವೊಲಿಸ್ಕೊಂಡೇ ಭಾಳ ಮಟ್ಟ ಬೇರೆ ಬೇರೆ ಸಮಾಜದವರು ಭಾಳಷ್ಟು ಸೌಲಭ್ಯಗಳು ಪಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಸರ್ಕಾರ ಎದುರು ಹಾಕೋದು ಬೇಡ, ಸರ್ಕಾರದವ್ರು ಮನವೊಲಿಸೋದು ಬೇಡ. ಸರ್ಕಾರ ನಮ್ಮದೇ ಇದೆ, ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ. ನೀವೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಸಮಾಜದ ನ್ಯೂನತೆಗಳು ಸರಿಪಡಿಸ್ತಕ್ಕಂಥ ಕೆಲಸ, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಹೊರಗೂ ಹೋರಾಟ ಮಾಡ್ತಾ ಇದ್ದೀವಿ.